ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಸಿಎಂ ಆದ ಬಳಿಕ ಮೊದಲ ಬಾರಿಗೆ ರಾಜಣ್ಣ ನಿವಾಸಕ್ಕೆ ಪರಮೇಶ್ವರ್ ರಾಜಣ್ಣರನ್ನ ಸಂಪುಟಕ್ಕೆ ಸೇರಿಸಲು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ರಾಜಣ್ಣ ನಿವಾಸದಲ್ಲಿ ಡಿಸಿಎಂ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ರಾಜಣ್ಣನವರು 50 ವರ್ಷಗಳ ಹಳೆಯ ಗೆಳೆತನ ನಮ್ಮಿಬ್ಬರಲ್ಲಿ ಇದೆ. 2028ರ ಚುನಾವಣೆ ಗೆಲ್ಲಲು ಆಪ್ತ ಮಾತುಕತೆಯನ್ನ ನಡೆಸಿದ್ದೇವೆ. ಇಲ್ಲಿ ಎಲ್ಲರೂ ಇಲ್ಲಿ ಹೋರಾಡ್ತಾ ಇರೋದು 2028ರ ಚುನಾವಣೆಯನ್ನು ಎದುರು ನೋಡ್ತಾ ಇದ್ದಾರೆ. ಹಾಗಾಗಿ ನಾನಾ ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ. ಇವರು ಸಹ ಅದೇ ಹೇಳಿರೋದು, ನಾನು ರಾಜಣ್ಣನವರು 50 ವರ್ಷಗಳ ಹಳೆಯ ಗೆಳೆತನ ಇದೆ, ಸಾಕಷ್ಟು ಎಲ್ಲ ಕಾರ್ಯದಲ್ಲೂ ಸಹ ಒಟ್ಟಿಗೆ ಇದ್ದೀವಿ, ಜೊತೆಯಾಗೇ ಇದ್ದೀವಿ. 2028ರ ಚುನಾವಣೆಯನ್ನು ಗೆಲ್ಲಲು ಆಪ್ತ ಮಾತುಕತೆಯನ್ನು ನಡೆಸಿದ್ದೀವಿ ಅಂತೇಳಿ ಮೊದಲ ಬಾರಿಗೆ ಅವ್ರ ಮನೆಗೆ ಹೋಗಿ ಮಾತನಾಡಿದ್ದಾರೆ. ರಾಜಣ್ಣರನ್ನ ಸಂಪುಟಕ್ಕೆ ಸೇರಿಸಲು ಪ್ರಯತ್ನ ನಡೀತಾ ಇದೆ. ಯಾರು ಸಹ ಪಕ್ಷದಿಂದ ಹೊರಗೆ ಉಳಿಬಾರ್ದು, ಯಾರ್ಯಾರು ಅಸಮಾಧಾನವನ್ನು ಹೊಂದಿದ್ದಾರೆ ಅವರೆಲ್ಲರನ್ನೂ ಸಹ ಒಗ್ಗೂಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂಥೇಳಿ ಡಿಸಿಎಂ ಆದ ಬಳಿಕ ಮೊದಲ ಬಾರಿಗೆ ರಾಜಣ್ಣ ನಿವಾಸಕ್ಕೆ ಪರಮೇಶ್ವರ್ ಹೋಗಿ ಮಾತನಾಡಿದ್ದಾರೆ. ರಾಜಣ್ಣರನ್ನ ಮತ್ತೆ ಕರೆಸ್ಕೊಳ್ಳುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂಥೇಳಿ ರಾಜಣ್ಣ ನಿವಾಸದಲ್ಲಿ ಡಿಸಿಎಂ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಾರಿಗೆ ಮಾಡಿರ್ತಕ್ಕಂಥದ್ದೆಲ್ಲ ಅವ್ರು ಮಾಡಿ ಹೋಗಿದ್ದಾರೆ, ಅದನ್ನು ಮುಂದುವರಿಸಬೇಕು. ಮತ್ತು ಇನ್ನೂ ಹೊಸದಾಗಿ ಏನು ಸಮಸ್ಯೆಗಳು ಬರ್ತಾವೆ, ಅದು ರಿಕ್ರೂಟ್ಮೆಂಟ್ ಇರ್ಬೋದು, ಪ್ರಮೋಷನ್ಸ್ ಇರ್ಬೋದು, ಇಂಟರ್ನಲಿ ಡಿಪಾರ್ಟ್ಮೆಂಟಲ್ಲಿ ಅದು ಒಂದು